ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ದುರ್ಗಾ, ನಿನಗೆ ಹೇಳಿದ್ದು ಕೇಳಿಸ್ಲಿಲ್ವಾ? ನೀನು ಮಾಯಿನ ಹತ್ರ ಕ್ಷಮೆ ಕೇಳಬೇಕು ಅಂದೆ. ಮಾಳವಿಕಾ, ಏನ್ ಹೇಳ್ತಾ ಇದ್ದಿ? ದುರ್ಗಾ ಯಾಕೆ ಕ್ಷಮೆ ಕೇಳಬೇಕು? ಯಾಕೆಂದ್ರೆ ಮಾಯಾ ಮನೆ ಮೇಲಿಂದ ಬೀಳೋದಕ್ಕೆ ಕಾರಣ ದುರ್ಗಾ. ಅದಕ್ಕೆ ದುರ್ಗಾ ಕ್ಷಮೆ ಕೇಳಬೇಕು. ಹೌದೌದು, ಅದಕ್ಕೆ ಹೇಳ್ತಾ ಇರೋದು ಸರಿಯಾಗಿದೆ. ದುರ್ಗಾ ಹಿಂದೆ ಮುಂದೆ ನೋಡ್ದೆ ಎಷ್ಟೆಲ್ಲ ಬಾಯಿ ಬಂದಾಗ ಮಾತಾಡ್ಬಿಟ್ಲು. ಮಾಯಿನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಹೀಗೆ ಮಾಡಿರೋರು. ಓಯ್, ಕ್ಷಮೆ ಕೇಳೋ. ಅಲ್ಲ, ಈ ಮಾಯಂಗಂತೂ ತಲೆ ಕೆಟ್ಟು ಹೋಗಿದೆ. ದುರ್ಗನ್ನ ಪರ್ಮನೆಂಟ್ ಆಗಿ ಜೈಲಿಗೆ ಕಳ್ಸೋದ್ ಬಿಟ್ಟು ಆಚೆ ಕರ್ಕೊಂಡ್ ಬಂದಿದ್ದಾಳೆ. ಆಚೆ ಕರ್ಕೊಂಡು ಬಂದು ಈ ಗೇಮ್ ಎಲ್ಲ ಆಡಕ್ ಶುರು ಮಾಡಿದ್ದಾಳೆ. ಈ ಸಾರಿ ಕೇಳಿಸೋದು, ಅವಮಾನ ಮಾಡೋದು ಎಲ್ಲ ಅದರದೇ ಭಾಗ ಅನ್ಸುತ್ತೆ. ಮೈ ಗಾಡ್, ವಾಟ್ ನಾನ್ ಸೆನ್ಸ್. ಅಲ್ವೇ ತಮ್ಮ, ಜಂಪ್ ಮಾಡಿದ್ದು ಮಾಯ ಅಲ್ವಾ? ದುರ್ಗೆ ಕ್ಷಮೆ ಕೇಳಬೇಕು. ದುರ್ಗಾ, ನಿನಗೆ ಹೇಳಿದ್ದು ಕೇಳಿಸ್ಲಿಲ್ವಾ? ಅಲ್ಲ ಮಾಳವಿಕಾ, ಅದು ನಾನು ಹೇಳದ್ನಲ್ಲ, ತಪ್ಪು ಯಾರೇ ಮಾಡಿದ್ರು ಅವ್ರ ಕ್ಷಮೆ ಕೇಳಬೇಕು ಅಷ್ಟೇ. ನೋಡ್ದ್ಯಾ ದುರ್ಗಾ, ನಾನ್ ಕೊಲೆ ಮಾಡಿದ್ದೀನಿ ಅಂತ ನನ್ನನ್ನೇ ಸಿಕ್ಕಾಕ್ಸೋದಕ್ಕೆ ನೋಡ್ದೆ. ಆದ್ರೆ ನೀನೇ ನನ್ ಮುಂದೆ ತಲೆ ಬಾಗ್ತಾ ಇದೀಯ. ಇದೇ ದುರ್ಗಾ ಈ ಮಾಯಾ ಶಕ್ತಿ. ದುರ್ಗಾ, ಎಷ್ಟ್ ಸಲ ಹೇಳ್ಬೇಕು ನಿನ್ಗೆ? ಮಾಯಿನ ಹತ್ರ ಕ್ಷಮೆ ಕೇಳು. ನನ್ನ ಶರತ್, ಏನಾಯ್ತಪ್ಪ? ದುರ್ಗಾ ಯಾರನ್ನೂ ಕ್ಷಮೆ ಕೇಳಬೇಕಾಗಿಲ್ಲ ಅಮ್ಮ. ಯಾಕಪ್ಪ ಶರತ್ ಹೀಗೆ ಹೇಳ್ತಾ ಇದ್ಯಾ? ಎಸ್ ಅಮ್ಮ, ದುರ್ಗಾ ಮಾಯಂಗೆ ಕೆಲವೊಂದಷ್ಟು ಪ್ರಶ್ನೆಗಳನ್ನ ಕೇಳಿತ್ತು. ಆ ಪ್ರಶ್ನೆಗಳಿಗೆ ಮಾಯ ಕಾಮಾಗೆ ಉತ್ತರ ಕೊಡ್ಬೋದಿತ್ತು. ಅಥವಾ ಆ ಪ್ರಶ್ನೆಗಳು ಅವಳಿಗೆ ಅನ್ಕಂಫರ್ಟಬಲ್ ಅನಿಸ್ತಿದ್ರೆ ಅಥವಾ ಹರ್ಟ್ ಆಗಿದ್ದಿದ್ರೆ ಅದಕ್ಕೆ ಬೇರೆ ಬೇರೆ ಆಪ್ಷನ್ಸ್ ಇತ್ತು. ಅದೆಲ್ಲದನ್ನು ಬಿಟ್ಟು ಮೇಲಿಂದ ಕೆಳಗೆ ಜಂಪ್ ಮಾಡುವಂತ ನಿರ್ಧಾರನ ಯಾಕೆ ತಗೊಂಡ್ಲು? ಬಟ್ ಶರತ್, ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ಇವಳು ಏನ್ ಹೇಳಿದ್ಲು ಅಂತ ಗೊತ್ತಾ ನಿಮ್ಗೆ? ನನ್ ಬೆಸ್ಟ್ ಫ್ರೆಂಡ್ ಅಂಬಿಕಾನ ಸಾಯಿಸೋದಕ್ಕೆ ಕಾರಣ ನಾನೇ ಅನ್ನೋ ತರ ಮಾತಾಡಿದ್ಲು. ಅದ್ ಹೇಗ್ ಸಾಧ್ಯ? ನನಗ್ ಹರ್ಟ್ ಆಗಲ್ವಾ? ಇಷ್ಟೆಲ್ಲ ಕೇಳೋದಕ್ಕೆ ಈ ದುರ್ಗಾ ಯಾರು? ಅಲ್ವಾ? ನಿನ್ನ ಪ್ರಶ್ನೆ ಮಾಡೋದಕ್ಕೆ ದುರ್ಗಾ ಯಾರು ಅಲ್ವಾ? ಹೌದು, ಅದನ್ನೇ ನಾನು ಕೇಳ್ತಾ ಇರೋದು. ಓಕೆ, ಸೊ ದುರ್ಗಂಗೆ ನಿನ್ನ ಹತ್ರ ಪ್ರಶ್ನೆಗಳನ್ನ ಕೇಳುವಂತ ಹಕ್ಕಿಲ್ಲ. ಯಾಕೆಂದ್ರೆ ದುರ್ಗಾ ನಿನ್ಗೆ ಯಾರು ಅಲ್ಲ. ದುರ್ಗಾ ಕೇಳಿದ ಪ್ರಶ್ನೆನೇ ನಾನು ಕೇಳ್ತಾ ಇದ್ದೀನಿ. ಉತ್ತರ ಹೇಳು. ಅಂಬಿಕಾನ ಸಾಯಿಸಿದ್ದು ನೀನಾ? ಹೇಳು ಮಾಯಾ, ಅಂಬಿಕನ್ ಸಾಯಿಸಿದ್ ನೀನಾ? ಇಲ್ಲ ಅಂದ್ರೆ ನಿನ್ನ ಇಯರಿಂಗು ಅಂಬಿಕಾ ಸತ್ತಿದ್ದ ಜಾಗದಲ್ಲಿ ಹೇಗೆ ಬಂತು? ಹೇಳು ಮಾಯಾ, ದುರ್ಗಾ ಕೇಳಿದ ಪ್ರಶ್ನೆ ನಾನು ಕೇಳ್ತಾ ಇರೋದು. ನನಗೆ ಉತ್ತರ ಬೇಕು. ಇಲ್ಲ ಶರತ್, ಅಂಬಿಕಾ ನನ್ ಬೆಸ್ಟ್ ಫ್ರೆಂಡ್. ಅವಳನ್ನ ನಾನು ಸಾಯಿಸೋದ? ಕೇಳಿಸ್ಕೊಳ್ಳೋದಕ್ಕೆ ಒಂಥರ ಹಿಂಸೆ ಆಗ್ತಾ ಇದೆ. ಆ ಇಯರಿಂಗ್ ಅಲ್ವಾ? ಒಂದ್ ನಿಮಿಷ ಇರಿ. ರಾಣಿ, ಗಟ್ಟಿಗೆ ಇಟ್ಕೊಳ್ಳಿ. ನೋಡಿ, ಈ ಒಂದು ಇಯರಿಂಗ್ ಇಟ್ಕೊಂಡು ನಾನೊಬ್ಬ ಕೊಲೆಗಾರ್ತಿ ಅಂತ ಹೇಗ್ ಡಿಸೈಡ್ ಮಾಡ್ತೀರಾ? ಎರಡು ಇಯರಿಂಗು ಇಲ್ಲೇ ಇದೆ. ಅಂಬಿಕಾ ಮತ್ತೆ ನನ್ನ ಹತ್ರ ಒಂದೇ ತರದ ಇಯರಿಂಗ್ ಇರ್ಬೋದಲ್ವಾ? ಆ ಇಯರಿಂಗ್ ನಂದಲ್ವೇ ಅಲ್ಲ ಅಂದ್ಮೇಲೆ ಕೊಲೆ ಮಾಡೋದಕ್ಕೆ ನಾನು ಹೇಗ್ ಸಾಧ್ಯ? ಈಗ್ಲಾದ್ರೂ ನಂಬ್ತೀರಾ ಶರತ್?
ಸದ್ಯ ನನ್ನ ಹಾಸ್ಪಿಟ್ಲಲ್ಲಿ ಇದ್ದಾಗ ಅದು ಮನೆಗೆ ಬಂತಲ್ಲ, ಇಲ್ಲ ಅಂದ್ರೆ ಇದನ್ನ ತೋರ್ಸಕ್ಕೆ ಆಗ್ತಿರ್ಲಿಲ್ಲ. ಒಂದಲ್ಲ ಒಂದಿನ ಈ ಪ್ರಶ್ನೆ ಬಂದೇ ಬರುತ್ತೆ ಅಂತ ಗೊತ್ತಿತ್ತು, ಅದಕ್ಕೆ ಎಲ್ಲ ಪ್ರಿಪೇರ್ ಮಾಡಿಸಿದ್ದೆ. ಮಾತಾಡು ದುರ್ಗಾ, ಈಗೇನ್ ಹೇಳ್ತೀಯ? ಆಫ್ಟರ್ ಆಲ್ ಒಂದು ಸಣ್ಣ ಇಯರಿಂಗ್ ಇಟ್ಕೊಂಡು ಅಂತ ಕೊಲೆ ಆರೋಪ ಯಾರಾದ್ರೂ ಮಾಡ್ತಾರಾ? ನಾನು ಅದನ್ನ ಹೇಳ್ತಾ ಇರೋದು. ಈಗ 2 ಇಯರಿಂಗ್ ಇಲ್ಲೇ ಇದೆಯಲ್ಲ, ಇವಾಗೇನ್ ಹೇಳ್ತೀಯಮ್ಮ ದುರ್ಗಮ್ಮ? ಸ್ಟಾಪ್ ಇಟ್ಟತೆ. ನೀವ್ ಯಾಕೆ ದುರ್ಗನ್ ಬ್ಲೇಮ್ ಮಾಡ್ತಾ ಇದ್ರ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಈ ಇಯರಿಂಗ್ ಅವಳ ಹತ್ರ ಮೊದಲೇ ಇದ್ದಿದ್ರೆ ದುರ್ಗಾ ಪ್ರಶ್ನೆ ಮಾಡ್ದಾಗಲೇ ಇದನ್ನ ತೋರಿಸ್ಬೋದಿತ್ತಲ್ವಾ? ಅದನ್ನ ಬಿಟ್ಟು ಮೇಲಿಂದ ಕೆಳಗೆ ಜಂಪ್ ಮಾಡಿ ಅವಳೇ ಹರ್ಟ್ ಮಾಡ್ಕೊಂಡು ಇಷ್ಟೆಲ್ಲ ಡ್ರಾಮಾ ಕ್ರಿಯೇಟ್ ಮಾಡೋ ಅಗತ್ಯ ಐತಾ? ಅಲ್ಲ, ಪ್ರಶ್ನೆ ಮಾಡೋದನ್ನೇ ಕ್ರೈಮ್ ಅನ್ನೋ ತರ ನೀವೆಲ್ಲ ಟ್ರೀಟ್ ಮಾಡ್ತಾ ಇದ್ದೀರಲ್ಲ. ಪ್ರಶ್ನೆ ಕೇಳಿದಾಗ ಉತ್ತರ ಕೊಡ್ಬೇಕೇ ಹೊರತು ಈ ತರ ರಿಯಾಕ್ಟ್ ಮಾಡೋದಲ್ಲ. ಹೌದು, ನನಗೂ ಶರತ್ ಹೇಳ್ತಾ ಇರೋದು ಸರಿ ಅನಿಸ್ತಾ ಇದೆ. ಅಲ್ಲ ಮಾಯಾ, ಈ ದುಡುಕಿನ ನಿರ್ಧಾರ ತಗೊಳ್ಳೋ ಮೊದಲು ಆ ಓಲೆ ತೋರಿಸಿದ್ದಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗ್ತಿತ್ತಲ್ವಾ? ಅಂಕಲ್, ಆ ಟೈಮಲ್ಲಿ ನನ್ಗೇನ್ ಮಾಡ್ತಿದ್ದೀನಿ ಅಂತ ನನಗೆ ಗೊತ್ತಿರ್ಲಿಲ್ಲ. ನಾನು ತುಂಬಾ ಬ್ಲಾಂಕ್ ಆಗ್ಬಿಟ್ಟಿದ್ದೆ. ನೀನ್ ಇವಾಗ ಈ ತರ ಸಮಜಾಯಿಸಿ ಕೊಟ್ರೆ ನಾವು ಅದನ್ನ ನಂಬೇಕಾ? ಏನು ತಪ್ಪು ಮಾಡದೆ ಇರೋ ದುರ್ಗ ಕ್ಷಮೆ ಕೇಳಬೇಕು ಅಂದ್ರೆ ನಾನು ಒಪ್ಪಲ್ಲ. ದುರ್ಗಾ, ನೀನ್ ಯಾರ ಹತ್ರನೂ ಕ್ಷಮೆ ಕೇಳಬೇಕಾಗಿಲ್ಲ. ಬಾ. ನಾನ್ ಯಾರನ್ನೂ ಪ್ರೀತಿ ಮಾಡಕ್ ಸಾಧ್ಯ ಇಲ್ಲ ಅಂತ ನೀನ್ ಹೇಳ್ಬೋದು ಅಣ್ಣ, ಆದ್ರೆ ದುರ್ಗಾ ಅದ್ಕೆ ವಿಷಯದಲ್ಲಿ ಅದ್ ನಿಜ ಆಗಲ್ಲ ಅನ್ಸ್ತಿದೆ. ದುರ್ಗಾ ಅದ್ಕೆ ಬಗ್ಗೆ ನೀನ್ ಕೇರ್ ಮಾಡೋದ್ ನೋಡಿದ್ರೆ ನಿಂಗೆ ಗೊತ್ತಿಲ್ದೆ ಏನೋ ಆಗ್ತಿದೆ ಅಂತ ಅನ್ಸ್ತಿದೆ. ಅವಕಾಶಗಳು ಕೆಲವೊಂದ್ಸಲ ಮಾತ್ರ ಬಂದು ನಮ್ಮ ಡೋರ್ನ ನಾಕ್ ಮಾಡತ್ವಂತೆ. ಆಗ ಸಿಕ್ಕಿರೋ ಆ ಅವಕಾಶನ ನಾವು ಸರಿಯಾಗಿ ಉಪಯೋಗಿಸ್ಕೊಳ್ದೆ ಹೋದ್ರೆ ಹೀಗೆ ಆಗೋದು. ಜೀವನ ಅನ್ನೋ ಹಾಳೆಲ್ಲಿ ಮುದ್ದಾಗಿ ಬರೆಯೋದನ್ನ ಬಿಟ್ಟು ಹೀಗೆ ನಿಂತರ ಹುಚ್ಚುಚ್ಚಾಗಿ ಗೀಚ್ತಾ ಕೂರ್ಬೇಕಾಗತ್ತೆ. ಏನ್ ಹೇಳ್ತಿದ್ದೀರಾ ನೀವು? ಮತ್ತಿನ್ನೇನ್ ಮಾಯಾ, ಆ ದುರ್ಗುನ ನಮ್ಮ ಹಾದಿಯಿಂದ ದೂರ ಮಾಡ್ಬೇಕು ಅಂತ ಎಷ್ಟೆಲ್ಲ ಪ್ರಯತ್ನ ಪಟ್ವಿ, ಆಗ್ಲಿಲ್ಲ. ಆದ್ರೆ ಈಗ ಸಮಯ ನಮಗೊಂದು ಒಳ್ಳೆ ಅವಕಾಶನ ಕೊಟ್ಟಿತ್ತು. ಸಿಕ್ಕಿರೋ ಆ ಒಳ್ಳೆ ಆಪರ್ಚುನಿಟಿನ ನೀನೇ ಹಾಳು ಮಾಡ್ಕೊಂಡಿಲ್ಲ. ಅದು ಹಾಗಲ್ಲ ಮ್ಯಾಮ್, ನಾನು ಇಷ್ಟೆಲ್ಲ ಮಾಡಿದ್ದು ಶರತ್ಗೋಸ್ಕರ. ದುರ್ಗನ್ನೇನಾದ್ರೂ ಪರ್ಮನೆಂಟ್ ಆಗಿ ಜೈಲಿಗೆ ಕಳ್ಸಿದ್ರೆ ಶರತ್ ನನ್ನ ಕಂಪ್ಲೀಟ್ ಆಗಿ ಹೇಟ್ ಮಾಡ್ತಿದ್ರು. ಅದನ್ನ ನನ್ನ ಕೈಯಲ್ಲಿ ಸಹಿಸ್ಕೊಳ್ಳೋದಕ್ಕಾಗಲ್ಲ. ಆಗಲ್ಲ ಬಿಡು, ಈ ಜನ್ಮದಲ್ಲಿ ನೀನಂತೂ ಬದಲಾಗೋದಿಲ್ಲ.